ಎಲ್ರಿಗೂ ನಮಸ್ಕಾರ. ಒಂದು 2-3 ವರ್ಷ ಕಾರಣಾಂತರಗಳಿಂದ ಉಳುವೆಗೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಬಹಳ ವರ್ಷಗಳ ನಂತರ ಮತ್ತೆ ಹೋಗ್ತಾ ಇದ್ದೀವಿ. ಎಲ್ಲರೂ ಫುಲ್ ಜೋಶ್ ಒಳಗನೆ ಅದಾರ. ಉಳುವಿಗೆ ಹೋಗೋದಂದ್ರೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಟ್ಟೆ ಪಡ್ತಾರ. ದಾರಿ ಮಧ್ಯೆ ಹೋಗುವಾಗ ನಮಗೆಲ್ಲ ಭಾಳ ಹಸುವಾಗಿತ್ತು. ಯಾಕಂದ್ರೆ ಮನೆಯೊಳಗೆ ಉಳುವಿಗೆ ಹೋಗಬೇಕು ಅಂಥೇಳಿ ಬೆಳಿಗ್ಗೆ 5:30ಗೆ ಎಬ್ಬಿಸ್ಕೊಂಡಿರ್ಸಿದ್ರು. ಹಂಗೆ ಊಟ ಮಾಡುವಾಗ ನಾಷ್ಟಾಗೆ ಸ್ಪೆಷಲ್ ಉಪ್ಪಿಟ್ಟು ಮತ್ತು ಪಲಾವ್ ಇತ್ತು. ಅಲ್ಲಿದ್ದೊಂದು ಮಂಗ್ಯ ನಾವು ತಿಂದು ಬಿಸಾಕಿರೋ ಪ್ಲೇಟ್ ಒಳಗಿರುವಂಥ ಒಂದು ಅಗಳಗಳ ಅನ್ನನ ತೊಗೊಂಡು ತನ್ನ ಬಾಯಲ್ಲಿ ಇಟ್ಕೊಳತ್ತಿತ್ತು. ನೋಡಿದಾಗ ಮನಸ್ಸಿಗೆ ಭಾಳ ಬೇಜಾರಾಯಿತು. ಹಸಿವು ಅನ್ನೋದು ಭಾಳ ಕ್ರೂರಿ. ಹಿಂಗೆ ಹೋದಾಗ ನೀವೆಲ್ಲರೂ ನಿಮಗೆಲ್ಲಾದರೂ ಈ ಥರ ಪ್ರಾಣಿಗಳು ಕಂಡ್ರೆ ಅವುಗಳಿಗೆ ಆಹಾರವನ್ನು ಕೊಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಇಲ್ಲಿಂದ ಮತ್ತೆ ನಮ್ಮ ಪಯಣ ಶುರುವಾಯಿತು. ಉಳುವೆ ಕೇವಲ 34 ಕಿಲೋಮೀಟರ್. ಇವತ್ತು ನಾವು ಅವಿರಳ ಜ್ಞಾನ ಚನ್ನಬಸವಣ್ಣವರ ಉಳುವಿಯಲ್ಲಿ ಬಂದಿದ್ದೀವಿ. ಚನ್ನಬಸವಣ್ಣವರಿಗೆ ಅವರನ್ನ ಅವಿರಳ ಜ್ಞಾನ ಅಂತ ನಾವು ಕರಿತಾ ಇದ್ವಿ. ಚನ್ನಬಸವಣ್ಣವರು ಬಸವಣ್ಣವರ ಅಕ್ಕನಾಗಮ್ಮನವ್ರ ಮಗ. ಅಂದ್ರೆ ಬಸವಣ್ಣವರು ಮತ್ತೆ ಚನ್ನಬಸವಣ್ಣವರು ಹಳೆ ಮಾವ ಆಗಿರ್ತಾರ. ಜೀವನ ಪೂರ್ತಿ ಅವರು ಬಸವಣ್ಣವ್ರ ಏನ್ ತತ್ವ ಇತ್ತು, ಅವ್ರು ಯಾವ ರೀತಿ ತೆರೆನ ಹಾಕಿ ಕೊಡ್ತಾ ಇದ್ರು ಅದನ್ನ ಅವ್ರು ದಾಡ್ತಾ ಇರ್ಲಿಲ್ಲ. ಅದ್ರ ಬದಲಾಗಿ ಅವರನ್ನ ಪಾಲನೆ ಮಾಡ್ತಾ ಇದ್ರು. ಅವ್ರ ಮದ್ವೆ ಕೂಡ ಆಗ್ಲಿಲ್ಲ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರು ಲಿಂಗೈಕ್ಯರಾಗ್ತಾರ ಅಂತ ಇತಿಹಾಸಗಳು ಹೇಳುತ್ತಾ. ಚನ್ನಬಸವಣ್ಣವ್ರನ್ನ ಬಸವಣ್ಣವರ ಇನ್ನೊಂದು ಭಾಗ ಅಂತ ಕಂಡು ತಪ್ಪಾಗೋದಿಲ್ಲ. ಯಾಕಂದ್ರೆ ಬಸವಣ್ಣವರಲ್ಲಿ ನಾವು ಯಾವ ಗುಣಗಳನ್ನ ನೋಡ್ತೀವಿ, ಯಾವ ಆಚಾರ ವಿಚಾರಗಳನ್ನ ನೋಡ್ತೀವಲ್ಲ, ಅದೆಲ್ಲವೂ ಕೂಡ ಚನ್ನಬಸವಣ್ಣವರಲ್ಲಿ ಅವಿರತುಕೊಂಡು ಹೋಗಿತ್ತು. ದೇಶದ ನಾನಾ ಮೂಲೆಗಳಿಂದ ಚಕಡಿ ಬಂಡಿಗಳಲ್ಲಿ ಪಾದಯಾತ್ರೆ ಮಾಡ್ತಾ ರಥೋತ್ಸವ ಕಾರ್ಯಕ್ರಮಕ್ಕೆ ಜನರು ಬರ್ತಾರ. ಬಸವಣ್ಣನ ನೋಡುವ ಶಿವನ ಕಂದ ಚನ್ನ ಬಸವಣ್ಣನ ನೋಡುವ. ಈ ಕ್ಷೇತ್ರ ನಾವು ಉಳುವಿ ಇದೆಯಲ್ಲ, ಎಲ್ಲೇ ಯಾವುದೋ ಕ್ಷೇತ್ರ ಇದ್ದರೂ ಆ ಕ್ಷೇತ್ರ ಬೇರೆ. ಈ ಉಳುವಿ ಚನ್ನಬಸವಣ್ಣರ ಈ ಶರಣರು ಆಗುವಂಥ ಪುಣ್ಯ ಸ್ಥಳ ಐತಿ. ಇದು ನಾವು ಭಾಳ 40 ವರ್ಷದಿಂದ ಬರ್ತಾ ಇದ್ದೇವೆ. ಇಲ್ಲಿ ಅಂದ್ಕೊಂಡ ಕೆಲಸ ಏನು ಇಟ್ಕೊಂಡ್ಬಂದ್ರು ಮನಸ್ಸಿನಾಗ ಎಲ್ಲ ಕ್ಲಿಯರ್ ಆಗ್ತಾವು ಅಂತ ಹೇಳ್ತಾ, ಇದು ಭಾಳ ಕ್ಷೇತ್ರ ಒಳ್ಳೇದಿದೆ ಅಂತೇಳಿ ಪ್ರತಿ ವರ್ಷ ನಡ್ಕೊಂತ ಬರ್ತೀವಿ ನಾವು ಪಾದಯಾತ್ರೆ. ಒಂದು 20 ವರ್ಷದಿಂದ ನಾವು ಪಾದಯಾತ್ರೆ ಮಾಡ್ತೀವಿ. ಕಲ್ಯಾಣ ಕ್ರಾಂತಿ ಆದ ಮೇಲೆ ಶರಣರ ವಚನಗಳನ್ನು ಮತ್ತು ಶರಣರ ರಕ್ಷಣೆ ಬಹಳ ಮುಖ್ಯ ಕಾರ್ಯವಾಗಿತ್ತು. ಆ ಜವಾಬ್ದಾರಿಯನ್ನು ಚನ್ನಬಸವಣ್ಣವರು ತಗೊಳ್ತಾರೆ. ಎಲ್ಲ ಶರಣರು ಒಂದೆಡೆ ಬಹಳ ಕಾಲ ಉಳ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂದರೆ ಬಿಜ್ಜಳನ ಸೈನ್ಯ ಅವರನ್ನು ಬೆನ್ನಡ್ತಾ ಇತ್ತು. ವಚನಗಳ ಜೊತೆಗೆ ತಮ್ಮ ರಕ್ಷಣೆಯನ್ನು ಕೂಡ ಅವರು ಮಾಡ್ಕೊಳ್ಬೇಕಾಗಿತ್ತು. ಕೊನೆಗೆ ಉಳವಿಯತ್ತ ಶರಣರ ದಂಡು ಆಗಮಿಸಿದಾಗ ಅವರನ್ನ ಆಗಿನ ಗೋವಿಯ ಕದಂಬರ ರಾಜ ಪೇರ್ಮಾಡಿ ದೇವ ಸ್ವಾಗತ ಮಾಡ್ತಾನ. ಆ ರಾಜನ ತಾಯಿ ಮೈಲಳಾದೇವಿ ಶಿವಭಕ್ತ ಆಗಿದ್ರಿಂದ ಶರಣರಿಗೆ ಆ ಸ್ಥಾನ ಸೂಕ್ತ ಮತ್ತು ಸುರಕ್ಷಿತ ಸ್ಥಳ ಅಂತ ಚನ್ನಬಸವಣ್ಣವರು ಮತ್ತು ಉಳಿದ ಶರಣರು ನಿರ್ಧಾರ ಮಾಡಿ ಅಲ್ಲೇ ಉಳಿದುಕೊಳ್ತಾರ. ಉಳವಿಯಲ್ಲಿ ಶರಣರೆಲ್ಲ ಉಳಿದ ಮೇಲೆ ತಮ್ಮ ಕಾರ್ಯಗಳನ್ನ ಮುಗಿಸಿ ಶರಣರೆಲ್ಲ ಒಂದೆಡೆ ಸೇರ್ತಾ ಇದ್ರು. ಅಲ್ಲಿ ಚನ್ನಬಸವಣ್ಣವರ ಸಾನ್ನಿಧ್ಯದೊಳಗ ಶಿವಾನುಭವ ಗೋಷ್ಠಿ ಕೂಡ ಆಗ್ತಾ ಇತ್ತು. ಶರಣರಿಗೆ ಸಂಪೂರ್ಣ ವ್ಯವಸ್ಥೆಯನ್ನ ಆ ಕಾರ್ಯವನ್ನ ಪೇರ್ಮಾಡಿ ದೇವ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಾನೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಕೇವಲ 24ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗ್ತಾರ. ಚಿಕ್ಕ ವಯಸ್ಸಿನಲ್ಲಿ ಅವಿರಳ ಜ್ಞಾನ ಎನಿಸಿಕೊಂಡು ಇಂದಿಗೂ ಲಕ್ಷಾಂತರ ಭಕ್ತರ ಬಾಳಿನ ನಂದಾದೀಪವಾಗಿದ್ದಾರ. Thank you.